ಕೈಪಾಳ್ಯದಲ್ಲಿ ಸಂಕ್ರಾಂತಿಗೆ ಕ್ರಾಂತಿಯಾಗತ್ತಾ? ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಸಂಪುಟ ಪುನರ್ರಚನೆಗೆ. ಸಂಕ್ರಾಂತಿಗೆ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಫಿಕ್ಸ್ ಅಂತ. ಸಂಪುಟ ಪುನರ್ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಪುನರ್ರಚನೆಯ ವಿಚಾರವಾಗಿ ಸಿಎಂ ಹಾಗೆ ಕೆಸಿ ವೇಣುಗೋಪಾಲ್ ಚರ್ಚೆ ಮಾಡಿದಾರಾ ಅಂತ. ಮೊನ್ನೆ ಕೇರಳ ಪ್ರವಾಸವನ್ನ ಕೂಡ ಮುಗಿಸ್ಕೊಂಡು ಬಂದಿದ್ದಾರೆ ಸಿಎಂ ಸಿದ್ದು. ಈ ವೇಳೆ ಸಿದ್ದು ಹಾಗೆ ಕೆಸಿ ವೇಣುಗೋಪಾಲ್ ಪರಸ್ಪರ ಯಾವುದ್ರ ಬಗ್ಗೆ ಮಾತನಾಡಿಕೊಂಡಿದ್ದಾರೆ. ತನ್ನದೇ ಪ್ರಸ್ತಾಪವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುಂದಿಟ್ಟಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭರವಸೆಯನ್ನ ನೀಡಿದ್ದಾರೆ ಕೆಸಿ ವೇಣುಗೋಪಾಲ್. ಈಗಾಗಲೇ ರಾಜ್ಯದಲ್ಲಿ ಇಷ್ಟು ದಿನ ಸಿಎಂ ಬದಲಾವಣೆಯ ಕುರ್ಚಿಯ ಕದನಕ್ಕೆ ನವೆಂಬರ್ನಲ್ಲಿ ಕ್ರಾಂತಿಯಾಗಿ ಎಲ್ಲದಕ್ಕೂ ಅಂತಿಮ ವಿದಾಯ ಸಿಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ರೀತಿಯಾದಂಥ ಬೆಳವಣಿಗೆ ಏನೂ ಆಗಿಲ್ಲ. ಬಟ್ ಎಲ್ಲರಿಗೂ ಕೂಡ ಅಚ್ಚರಿ ಎಂಬಂತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೋಡೆತ್ತುಗಳ ರೀತಿಯಲ್ಲಿ ನಾವು ಅಂಟಮಾಸ್ ಅಂತ ಪೋಸ್ ಕೊಟ್ಟಿದ್ದೆ. ಅದಾದ ನಂತರದಲ್ಲಿ ಮತ್ತೆ ಒಂದಷ್ಟು ಅಸಮಾಧಾನ, ಬೇಸರ, ಮಾರ್ಮಿಕವಾದಂಥ ಹೇಳಿಕೆಗಳು. 5 ವರ್ಷ ನಾನೇ ಸಿಎಂ, ಜೊತೆಗೆ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದು ಹಾಕುವ ಉತ್ಸಾಹ ಎಲ್ಲದರ ಮಧ್ಯದಲ್ಲಿ ಸಂಕ್ರಾಂತಿಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಫಿಕ್ಸ್ ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅಂದರೆ 2.5 ವರ್ಷ ಸಿಎಂ ಸಿದ್ದರಾಮಯ್ಯ, 2.5 ವರ್ಷ ದಲಿತ ಸಿಎಂ ಆಗ್ತಾರೋ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಅಧಿಕಾರದ ಹಂಚಿಕೆಯ ಸೂತ್ರ ಒಪ್ಪಂದ ಆಗಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ 4 ಗೋಡೆಗಳ ಮಧ್ಯೆ 6 ಜನ ನಾಯಕರು ಮಾಡಿದಂಥ ಒಪ್ಪಂದವನ್ನ ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಆದರೆ ಹೈಕಮಾಂಡ್ ಮುಂಬರುವ ಚುನಾವಣೆಯನ್ನ ಕೂಡ ಗಮನದಲ್ಲಿಟ್ಕೊಂಡು ಲೆಕ್ಕಾಚಾರವನ್ನ ಹಾಕಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಕೇವಲ 3-4 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಇರೋದ್ರಿಂದ ಜನವರಿ 16ರಂದು ದೆಹಲಿಗೆ ಬರುವುದಕ್ಕೆ ಸಿದ್ದುಗೆ ಸೂಚನೆ ಸಿಕ್ಕಿದ್ಯಾ? ಸಿಎಂ ಸಿದ್ದುಗೆ ಸೂಚನೆ ನೀಡಿದ ಕುರಿತು ಮಾಹಿತಿ ಸಿಕ್ಕಿದೆ. ಸಂಕ್ರಾಂತಿ ಬಳಿಕ ಸಿಎಂ ಮತ್ತೆ ದೆಹಲಿ ಪ್ರವಾಸವನ್ನ ಮಾಡ್ತಾರಾ ಅಂತ. ಕೈಪಡೆಯಲ್ಲಿ ಜೋರಾಗಿದೆ ಸಂಕ್ರಾಂತಿಯ ಗುಸುಗುಸು ಪಿಸು ಪಿಸು. ಈಗಾಗಲೇ ನವೆಂಬರ್ನಲ್ಲಿ ಆಗಬೇಕಾದಂತಹ ಕ್ರಾಂತಿ ಜನವರಿಗೆ ಪೋಸ್ಟ್ಪೋನ್ ಆಗಿದೆ. ಆ ಜನವರಿಯಲ್ಲಾಗತ್ತೋ ಅಥವಾ ಮೇಲಾಗತ್ತೋ ಇಲ್ಲ ಮತ್ತೆ ನವೆಂಬರ್ಗೆ ಈ ವರ್ಷ ಅಂದರೆ 2026ರಲ್ಲಿ ಆಗತ್ತೋ? ಪ್ರತಿ ತಿಂಗಳು ಅಭಿವೃದ್ಧಿಯ ಕೆಲಸಗಳು ಅಥವಾ ರಾಜ್ಯದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳನ್ನು ಕುರಿತಾಗಿ ಚರ್ಚೆ ಮಾಡಬೇಕಾದಂಥ ಘನವೆತ್ತ ಸರ್ಕಾರ ಒಂದು ಕಡೆ ಸಿಎಂ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇರೋದು, ಕಾದಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಹೈಕಮಾಂಡ್ ಕೂಡ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಬಹಳಷ್ಟು ಎಡುತ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಬಂದು ಹೋದ ನಂತರದಲ್ಲಿ ಕೆಲವೊಂದಷ್ಟು ವರದಿಯನ್ನ ಹೈಕಮಾಂಡ್ಗೆ ಈಗಾಗಲೇ ಒಪ್ಪಿಸಿದ್ದಾಗಿದೆ. ಇಷ್ಟೆಲ್ಲ ಡೀಟೇಲ್ಸ್ ಇದ್ರೂ ಕೂಡ ಒಂದು ಕಡೆ ನಾ ಬಿಡೆ ತಾ ಕೊಡೆ ಅನ್ನುವಂಥ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಒಂದು ಕಡೆ ಸಿಎಂ ಆಗಿಯೇ ತೀರಬೇಕು, ಅದನ್ನ ಅವ್ರು ನೇರವಾಗಿ ಹೇಳದೇ ಇದ್ರು ಆಗಾಗ ಟೆಂಪಲ್ ರನ್ ಮಾಡೋದು, ಅವರ ಪರವಾಗಿ ಶಾಸಕರು ಬ್ಯಾಟಿಂಗ್ ಬೀಸೋದನ್ನ ಗಮನಿಸ್ತಾ ಇದ್ದೀವಿ. ಏನೇ ಆದ್ರೂ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ಸಿದ್ಧಾಂತಕ್ಕೆ ಸ್ಟಿಕ್ ಆನ್ ಆಗಿರುವಂತ ಸಿದ್ದರಾಮಯ್ಯ ಅವರು ಕೂಡ 16ನೇ ತಾರೀಕು ಇದೇ ತಿಂಗಳು ದೆಹಲಿಗೆ ಹೋಗ್ತಾರಾ? ಇದಕ್ಕೆ ಹೈಕಮಾಂಡ್ ನಿಂದ ಏನಾದ್ರೂ ಬುಲಾವ್ ಬಂದಿದ್ಯಾ ಅನ್ನೋದು ಒಂದು ಕಡೆ. ಸಂಕ್ರಾಂತಿಯ ಬಳಿಕ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನ ಮಾಡೋದು ಯಾಕೆ? ತಮ್ಮ ಸ್ಥಾನವನ್ನ ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ? ಇದ್ರ ಮಧ್ಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಕುರ್ಚಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಇನ್ ಕೇಸ್ ಬದಲಾವಣೆ ಆದ್ರೆ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಸೊ ಹಾಗಾಗಿ ಸಿಎಂ ರೇಸ್ನಲ್ಲೂ ಕೂಡ ಹಲವಾರು ಜನ ಆಕಾಂಕ್ಷಿಗಳ ಹೆಸರನ್ನ ನಾವು ನೋಡ್ತಾ ಇದ್ದೀವಿ. ದಿನ ಬೆಳಗಾಯಿತು ಅಂತ ಹೇಳಿದ್ರೆ ಇಷ್ಟು ದಿನ ಸುಮ್ಮನಿದ್ದಂತಹ ನಾಯಕರು ಕೂಡ ನಾವು ಆಕಾಂಕ್ಷಿಗಳೇ. ಯಾಕಂತ ಹೇಳಿದ್ರೆ MLA ಆದವರು ಮಂತ್ರಿ ಆಗಬೇಕು, ಮಂತ್ರಿ ಆದವರು ಮುಖ್ಯಮಂತ್ರಿ ಆದ್ರೆ ತಪ್ಪೇನು ಅಂತ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಒಬ್ಬರಿಬ್ರು ಈ ರೇಸ್ನಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಒಟ್ನಲ್ಲಿ ಜನವರಿಯಲ್ಲಿ ಕ್ರಾಂತಿ ಆಗತ್ತಾ, ಸಿಎಂ ಬದಲಾವಣೆ ಆಗತ್ತಾ ಕುತೂಹಲವನ್ನ ಮೂಡಿಸ್ತಿದೆ.